ದುದ್ದದಲ್ಲೇ ಹೇಳಿದ್ದೀನಿ. ದುದ್ದದಲ್ಲೇ ಮೊನ್ನೆ ಕುಡಿದು ಅಲ್ಲಿ ಹೋದಾಗ ಊರು ಹಳ್ಳಿಗಳೆಲ್ಲ ಲಿಂಗಾರ್ಸ್ನಳ್ಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದರು, ನೆನ್ನೆ ಹಳ್ಳಿ ಮೈಸೂರು ಘಟನೆ ಐತೆ, ಅಲ್ಲಿ ಅಲ್ಲೇ ಜನ ವಿಡಿಯೋ ಐತೆ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ. ನಿಮಗೆ ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ ಕೊಡ್ತೀನಿ. ಆಮೇಲೆ ಒಬ್ಬ ಕತ್ತೆ ಇದು ಮಾಡೋಕ್ಕೆ ತಿರುಗವ್ರೆ, ಅವನ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಎಸ್ ಪಿ ರಾತ್ರಿ 10 ಮಾತಾಡಿ ಪಾಪ ಎಸ್ ಪಿನೂ ಬೇಜಾರು ಮಾಡ್ತಾರೆ. ಏನು ಮಾಡ್ತೀವಿ ನಾವು? ನಾನು ಅದಕ್ಕೆ ನೆನ್ನೆ ಈಗ ಆ ಉದ್ದೇಶದಿಂದಲೇ ನಿಮ್ಗೆ ಹೇಳಿದೆ, ಈ ಥರ ಇದೆ. ಎಸ್ ಪಿ ಅವ್ರಿಗೆ ಏನು ಹೇಳಿದ್ದೀನಿ, ನಿಮ್ಮ DOSP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಪ್ರತಿ ನೈಟ್ ಟೈಮು ರೌಂಡ್ಸ್ ಹಾಕಿ ಯಾರು ಕುಡಿದಿರ್ತಾರೆ 1-2 ಜನ ಮೆಡಿಕಲ್ ಮಾಡಿಸಿ, ಬೇಕಾದ್ರೆ ಆಮೇಲೆ ಮನೆ ಸ್ಟೇಷನ್ನಲ್ಲಿ ಕೆಲಸದ ಅವಧಿನಲ್ಲಿ ಮಾಡಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದ್ರಿ, ಇದನ್ನೆಲ್ಲ ಬಿಗಿ ಮಾಡಿ ಅಂತಲೇ ನಾನು ಹೇಳ್ತಾ ಇರೋದು. ಎಸ್ ಪಿ ಅವ್ರಿಗೆ ಮನವಿ ಮಾಡಿರೋದು ನಾನಿಲ್ಲಾಂದರೆ ಸರ್ಕಾರಕ್ಕೆ ಒಂದು ಗಮನ ತರ್ತೀನಿ, ಯಾವ ಊರಲ್ಲಿ ಏನೇನು. ನಾನು ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಅಂಥದ್ದು ಇದ್ದರೆ ಏನು ಮಾಡಬೇಕು ಅಂತ ನಮ್ಮ MLAಗಳು 4 ತೀರ್ಮಾನ ಕೊಡ್ತೀವಿ. ಈ ಮಟ್ಕ ಇವೆಲ್ಲ ಏನಾಗುತ್ತೆ, ಯಾಕೆ ಬಿಗಿ ಮಾಡೋಕ್ಕೇನು? ಹಿಂದೆ ಅದ್ಯಾರೋ ಎಸ್ ಪಿ ಬರೋಕ್ಕೆ ಬಿಗಿ ಮಾಡಿರೋರೆಲ್ಲ ಅವ್ರು ಬಿಗಿ ಮಾಡಲಿಲ್ವ ಸರ್? ದುದ್ದದಲ್ಲೇ ಹೇಳಿದ್ದೀನಿ. ದುದ್ದದಲ್ಲೇ ಮೊನ್ನೆ ಕುಡಿದು ಅಲ್ಲಿ ಹೋದಾಗ ಊರು ಹಳ್ಳಿಗಳೆಲ್ಲ ಲಿಂಗಾರ್ಸ್ನಳ್ಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದರು, ನೆನ್ನೆ ಹಳ್ಳಿ ಮೈಸೂರು ಘಟನೆ ಐತೆ, ಅಲ್ಲೇ ಜನ ವಿಡಿಯೋ ಐತೆ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ. ನಿಮಗೆ ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ ಕೊಡ್ತೀನಿ. ಆಮೇಲೆ ಒಬ್ಬ ಕತ್ತೆ ಇದು ಮಾಡೋಕ್ಕೆ ತಿರುಗವ್ರೆ, ಅವನ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಎಸ್ ಪಿ ರಾತ್ರಿ 10 ಮಾತಾಡಿ ಪಾಪ ಎಸ್ ಪಿನೂ ಬೇಜಾರು ಮಾಡ್ತಾರೆ. ಏನು ಮಾಡ್ತೀವಿ ನಾವು? ನಾನು ಅದಕ್ಕೆ ನೆನ್ನೆ ಈಗ ಆ ಉದ್ದೇಶದಿಂದಲೇ ನಿಮ್ಗೆ ಹೇಳಿದೆ, ಈ ಥರ ಇದೆ. ಎಸ್ ಪಿ ಅವ್ರಿಗೆ ಏನು ಹೇಳಿದ್ದೀನಿ, ನಿಮ್ಮ DOSP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಪ್ರತಿ ನೈಟ್ ಟೈಮು ರೌಂಡ್ಸ್ ಹಾಕಿ ಯಾರು ಕುಡ್ದಿರ್ತಾರೆ 1-2 ಜನ ಮೆಡಿಕಲ್ ಮಾಡಿಸಿ, ಬೇಕಾದ್ರೆ ಆಮೇಲೆ ಮನೇಲಿ ದುದ್ದದಲ್ಲೇ ಹೇಳಿದ್ದೀನಿ. ದುದ್ದದಲ್ಲೇ ಮೊನ್ನೆ ಕುಡಿದು ಅಲ್ಲಿ ಹೋದಾಗ ಊರು ಹಳ್ಳಿಗಳೆಲ್ಲ ಲಿಂಗಾರ್ಸ್ನಳ್ಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದರು, ನೆನ್ನೆ ಹಳ್ಳಿ ಮೈಸೂರು ಘಟನೆ ಐತೆ, ಅಲ್ಲೇ ಜನ ವಿಡಿಯೋ ಐತೆ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ. ನಿಮಗೆ ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ ಕೊಡ್ತೀನಿ. ಆಮೇಲೆ ಒಬ್ಬ ಕತ್ತೆ ಇದು ಮಾಡೋಕ್ಕೆ ತಿರುಗವ್ರೆ, ಅವನ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಎಸ್ ಪಿ ರಾತ್ರಿ 10 ಮಾತಾಡಿ ಪಾಪ ಎಸ್ ಪಿನೂ ಬೇಜಾರು ಮಾಡ್ತಾರೆ. ಏನು ಮಾಡ್ತೀವಿ ನಾವು? ನಾನು ಅದಕ್ಕೆ ನೆನ್ನೆ ಈಗ ಆ ಉದ್ದೇಶದಿಂದಲೇ ನಿಮ್ಗೆ ಹೇಳಿದೆ, ಈ ಥರ ಇದೆ. ಎಸ್ ಪಿ ಅವ್ರಿಗೆ ಏನು ಹೇಳಿದ್ದೀನಿ, ನಿಮ್ಮ DOSP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಪ್ರತಿ ನೈಟ್ ಟೈಮು ರೌಂಡ್ಸ್ ಹಾಕಿ ಯಾರು ಕುಡ್ದಿರ್ತಾರೆ 1-2 ಜನ ಮೆಡಿಕಲ್ ಮಾಡಿಸಿ, ಬೇಕಾದ್ರೆ ಆಮೇಲೆ ಮನೆ ಸ್ಟೇಷನ್ನಲ್ಲಿ ಕೆಲಸದ ಅವಧಿನಲ್ಲಿ ಮಾಡಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದ್ರಿ, ಇದನ್ನೆಲ್ಲ ಬಿಗಿ ಮಾಡಿ ಅಂತಲೇ ನಾನು ಹೇಳ್ತಾ ಇರೋದು. ಎಸ್ ಪಿ ಅವ್ರಿಗೆ ಮನವಿ ಮಾಡಿರೋದು ನಾನಿಲ್ಲಾಂದರೆ ಸರ್ಕಾರಕ್ಕೆ ಒಂದು ಗಮನ ತರ್ತೀನಿ, ಯಾವ ಊರಲ್ಲಿ ಏನೇನು. ನಾನು ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಅಂಥದ್ದು ಇದ್ದರೆ ಏನು ಮಾಡಬೇಕು ಅಂತ ನಮ್ಮ MLAಗಳು 4 ತೀರ್ಮಾನ ಕೊಡ್ತೀವಿ. ಈ ಮಟ್ಕ ಇವೆಲ್ಲ ಏನಾಗುತ್ತೆ, ಯಾಕೆ ಬಿಗಿ ಮಾಡೋಕ್ಕೇನು? ಹಿಂದೆ ಅದ್ಯಾರೋ ಎಸ್ ಪಿ ಬರೋಕ್ಕೆ ಬಿಗಿ ಮಾಡಿರೋರೆಲ್ಲ ಅವ್ರು ಬಿಗಿ ಮಾಡಲಿಲ್ವ ಸರ್? ದುದ್ದದಲ್ಲೇ ಹೇಳಿದ್ದೀನಿ. ದುದ್ದದಲ್ಲೇ ಮೊನ್ನೆ ಕುಡಿದು ಅಲ್ಲಿ ಹೋದಾಗ ಊರು ಹಳ್ಳಿಗಳೆಲ್ಲ ಲಿಂಗಾರ್ಸ್ನಳ್ಳಿಗೆ ಹೋಗಿದ್ದೆ. ಪೊಲೀಸ್ನವ್ರು ಮುಂದೆನೇ ಹೇಳಿದರು, ನೆನ್ನೆ ಹಳ್ಳಿ ಮೈಸೂರು ಘಟನೆ ಐತೆ, ಅಲ್ಲೇ ಜನ ವಿಡಿಯೋ ಐತೆ, ವಿಡಿಯೋ ಬೇಕಾದ್ರೆ ನಿಮ್ಗೆ ಯಾರು ಕಳಿಸ್ತೀನಿ. ನಿಮಗೆ ಪೊಲೀಸ್ನವರೇ ಕುಡ್ದಿದ್ದು ಮಾಡ್ತಾರೆ, ಬೈತಾ ಇರೋದನ್ನ ಅಲ್ಲಿ ಜನ ಹೇಳ್ತಾ ಇರೋದನ್ನ ಕೊಡ್ತೀನಿ. ಆಮೇಲೆ ಒಬ್ಬ ಕತ್ತೆ ಇದು ಮಾಡೋಕ್ಕೆ ತಿರುಗವ್ರೆ, ಅವನ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಎಸ್ ಪಿ ರಾತ್ರಿ 10 ಮಾತಾಡಿ ಪಾಪ ಎಸ್ ಪಿನೂ ಬೇಜಾರು ಮಾಡ್ತಾರೆ. ಏನು ಮಾಡ್ತೀವಿ ನಾವು? ನಾನು ಅದಕ್ಕೆ ನೆನ್ನೆ ಈಗ
ಆ ಉದ್ದೇಶದಿಂದಲೇ ನಿಮ್ಗೆ ಹೇಳಿದೆ ಈ ಥರ ಇದೆ. ಎಸ್ ಪಿ ಅವ್ರಿಗೆ ಏನು ಹೇಳಿದ್ದೀನಿ, ನಿಮ್ಮ DOSP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಪ್ರತಿ ನೈಟ್ ಟೈಮು ರೌಂಡ್ಸ್ ಹಾಕಿ ಯಾರು ಕುಡ್ದಿರ್ತಾರೆ 1-2 ಜನ ಮೆಡಿಕಲ್ ಮಾಡಿಸಿ, ಬೇಕಾದ್ರೆ ಆಮೇಲೆ ಮನೇಲಿ